ಹೀಗೆ ಮಾಡ್ತಾ ಸ್ವಲ್ಪ ಬಿಸಿ ಆಯ್ತು. ಓಕೆ ಶೆಲ್ಲಿ ಕಟ್ ಮಾ ಹಾಂ ಮೇಲಲ್ಲಿ ಕಳಿಸ್ತಾರೆ ಅವರು ಸರ್ಟಿಫಿಕೇಟ್. ಹೇರ್ ಕಟ್ ಆದಮೇಲೆ ನಾನೇ ಒಂದು ಲಿಂಕ್ ಕಳಿಸ್ತೀನಿ. ಸೊ ಅದನ್ನು ನೀವು ಫಿಲ್ ಮಾಡಬೇಕು, ಬೇಸಿಕ್ ಡೀಟೇಲ್ಸ್ ಅಂತ. ಸೊ ಅದು ಜನರೇಟ್ ಆಗುತ್ತೆ, ಆಟೋ ಜನರೇಟ್ ಆಗುತ್ತೆ. ಬೇರೆ ಕಡೆ ನೋಡಿ ಹೋಗ್ಬೇಕಾ? ನೋಡಿ
ಉತ್ತರ ನಿನ್ನೆ ನೈಟ್ ಬಂದೆ, ಲೇಟ್ ಆಯಿತು ಬರೋಕ್ಕೆ. ಮುಂಬೈ ಜಿಯೋ ವರ್ಲ್ಡ್ ಎಕ್ಸಿಬಿಷನ್ ಆಯಿತು. ಓಕೆ, ಹೌದೌದು, ಬ್ಯಾಕ್ ಮಾಡ್ತಾರೆ. ಹೌದೌದು, ಸಿಸ್ಟಮ್ ಏನೂ ಇಲ್ಲ, ಎಲ್ಲ ಅಷ್ಟಕ್ಕಷ್ಟೇ ಇದೆ. ನ್ಯೂ ಸಿಸ್ಟಮ್ಸ್ ಅಂದರೆ ಚೈನಾದಿಂದ ನ್ಯೂ ಸಿಸ್ಟಮ್ಸ್ ಇದು ಮಾಡಿದ್ದಾರೆ, ಅಷ್ಟಕ್ಕಷ್ಟೇ ಇದೆ, ಅದು ಯಾರು ಯೂಸ್ ಮಾಡಲ್ಲ. ಹೌದು, ಏನಾಯ್ತು ಪಾಸ್ವರ್ಡ್ದು? ಹೌದು, ದಿನೇಶ್ ಬಂದಿದ್ರಲ್ವಾ? ಇಲ್ಲ, ಅದು ಗೊತ್ತಾಯ್ತು. ಇಲ್ಲ, ಅದೆಲ್ಲ ಗೊತ್ತಾಯ್ತು. ನಿಮ್ಗೆ ಫುಲ್ಲಾಗಿ ಗೊತ್ತಿದೆಯಾ ಗೊತ್ತಿಲ್ವಾ ಅಂತ ಅದಕ್ಕೆ ಕಾಲ್ ಮಾಡಿದೆ ನಾನು. ಯಾಕಂದ್ರೆ ಏನ್ಸಿ ಬೇರೆಯವ್ರು ಕೊಟ್ಟಿದ್ದಾರಲ್ವಾ. ಹಾಂ, ಗೊತ್ತಾಯ್ತು. ಇವನು ಕೂಪರ್ ವೆಂಕಟೇ ಅಲ್ವಾ, ಅವನ ಹತ್ರ ತೆಗ್ದಾಕಿತ್ತು ಕೆಲಸದಿಂದ. ಹಾಂ, ಗೊತ್ತಾಯ್ತು. ಬಂದು ಮಾತಾಡಿ ಸರ್ವೆ ಎಲ್ಲ ಮಾಡ್ಕೊಂಡು ತಿರ್ಗಾ ಏನ್ಸಿ ಕೊಟ್ಟಿದ್ರು ಕೊಟ್ರಿ. ನಾವು ಕೊಡಬೇಕಾದ್ರೆ ನಾವು ಡೀಟೇಲ್ ಕೀ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡು ಹೋಗಿದ್ರಿ. ಸೊ ನಮ್ಮದೇ ಕೀ ಇದೆ, ನಮ್ಮದೇ ಡೇಟಾಬೇಸು ಇದೆ ಕಾನೂರಲ್ಲಿ. 2021 ಏನೋ ಲಾಸ್ಟಾಗಿ ಡೇಟಾಬೇಸು ನಾವು ಎಡಿಟ್ ಮಾಡಿರೋದು. ಅದೇ ಡೇಟಾಬೇಸಲ್ಲಿ ಇದೆ ಇನ್ನೂ. ಸೊ ಅವಾಗ ಅವ್ನು ಮುಟ್ಟಕ್ಕಾಗಲ್ಲ ಅಂತೆ. ಇಲ್ಲ, ಅದೇ ಅದು ಇನ್ಫಾರ್ಮೇಶನ್ ನಮ್ಗೆ ಗೊತ್ತಾಗಬೇಕಲ್ವಾ. ಅವ್ರ ಕೀ ತಗೊಂಡಿಲ್ಲ, ಅವರು ದುಡ್ಡು ಕೊಟ್ಟಿದ್ದು ಕೀನು ತಗೊಂಡಿಲ್ಲ. ಸೊ ನಾವು ಅದಕ್ಕೋಸ್ಕರ ನಾನು ಬಂದೆ, ಇನ್ಫಾರ್ಮೇಶನ್ ಎಲ್ಲ ತಗೊಂಡೆ, ಇನ್ಫಾರ್ಮೇಶನ್ ಎಲ್ಲ. ಸೊ ಅದೆಲ್ಲ ಮೆಕ್ಕ ಮಾತಾಡಿ ಇಲ್ಲ, ನಮ್ಮದೇ ಕೀ ಇರೋದು ಆ್ಯಕ್ಚುಲಾಗಿ. ಆಮೇಲೆ ನಾನು ವೆರಿಫೈ ಮಾಡಿದ್ದಕ್ಕೆ ವೆಂಕಟ್ ಏನು ತಗೊಂಡಿಲ್ಲ, ಅವ್ರ ಹತ್ರ ಕೀನೂ ಇಲ್ಲ ಅಂತ ಅಂದರು. ಸರಿ, ಓಕೆ, ನೋಡೋಣ, ಇದು ಏನ್ಸಿ ಬಂದರೆ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡಿ, ಏನ್ಸಿ ಬಂದರೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಬಿಟ್ಟು ಚೆಕ್ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೆ. ಸೊ ಏನ್ಸಿನೂ ಕೊಟ್ಟಿಲ್ಲ ನಮಗೆ. ಆಮೇಲೆ ಬೇರೆ ಯಾರಿಗೂ ಕೊಟ್ಟರು, ಬೇರೆ ಯಾರು ಮಿಲ್ಕಾಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನೀವು ಸನ್ಫೈರ್ ಜೊತೆ ಸನ್ಫೈರ್ ಥ್ರೂನೇ ವರ್ಕ್ ಮಾಡಬೇಕು, ಅವ್ರು ನಮ್ಮ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ಅವರು ನಮಗೆ ಕಾಂಟ್ಯಾಕ್ಟ್ ಕೊಟ್ಟರು. ನಮಗೆ ಕಾಲ್ ಮಾಡಿದ್ರು. ಸೊ ನಾವು ಮೆಟೀರಿಯಲ್ ಏನೋ ಬೇಕು ಅಂತಂದ್ರೆ ಸಪ್ಲೈ ಎಲ್ಲ ಮಾಡಿದ್ರಿ ಅವ್ರಿಗೆ. ಮಾಡಲ್ಸ್ ಎಲ್ಲ ಬೇಕಾಗಿತ್ತು, ಸಪ್ಲೈ ಮಾಡಾದ್ಮೇಲೆ ಪ್ರೋಗ್ರಾಮ್ ಮಾಡ್ಕೊಡ್ಬೇಕಲ್ವಾ. ನಮ್ಮ ಪ್ರೋಗ್ರಾಮಿಂಗು ಅದೇ ನಾನು ತುಂಬ ವರ್ಷ ಆಯ್ತಿದ್ದು, 2 years 2.5 years ಆಯಿತು. ಡೇಟಾಬೇಸ್ ನಮ್ಮ ಹತ್ರ ಇದೆ, ಹಳೇದಿದೆ. ಬಟ್ ಇವಾಗ ಡೌನ್ಲೋಡ್ ಆಗುತ್ತೆ ಇದು ಅಂತ ಚೆಕ್ ಮಾಡಬೇಕು. ಈ ಥರ ಟೈಮ್ ತಗೊಳುತ್ತೆ ಅಂತ ಇನ್ಫಾರ್ಮ್ ಮಾಡಿದ್ರಿ. ಯಾಕಂದ್ರೆ ಒಂದೊಂದ್ಸತಿ ಎರರ್ ಆಗುತ್ತೆ. ಅದು ಚೆಕ್ ಮಾಡಬೇಕಾದ್ರೆ ನೋಡಿದ್ರೆ ಪಾಸ್ವರ್ಡ್ ಲಾಕ್ ಮಾಡಿಟ್ಟಿದ್ದಾರೆ. ಆಮೇಲೆ ಪಾಸ್ವರ್ಡು ಬ್ರೇಕ್ ಮಾಡಿಬಿಟ್ಟು ಮಾಡೋಣ ಅಂತ ನೋಡಿದ್ರೆ ಏನೋ ನಮ್ಮದು ಕೀ ಹಾಕ್ಬಿಟ್ಟು ಸಾಫ್ಟ್ವೇರಲ್ಲಿ ಇದು ಮಾಡಿದ್ರೆ ಲ್ಯಾಶ್ ಮಾಡಿದ್ರೆ ಕೀ ಎರರ್ ಅಂತಲೇ ಬರ್ತಾಯಿದೆ. ಕೀ ಎರರ್ ಅಂತಲೇ ಬರ್ತಾಯಿದೆ. ನಮ್ಮ ಕೀ ಬಂದು ಅದಕ್ಕೆ ಮ್ಯಾಚ್ ಆಗ್ತಾಯಿಲ್ಲ ಅಂತ ಎರರ್ ಬರ್ತಾಯಿದೆ. ಸೊ ಇದನ್ನ ನಾವು ಮೆರ್ಕೊಂಡು ಅಲ್ಲಿಂದ ಸೈಟ್ ಇದನ್ನ ಮಾತಾಡಿ ರಿಮೋಟ್ ಎಲ್ಲ ಕೊಟ್ಟು ಏನೇನು ಆಪ್ಷನ್ ಇದೆಯೋ ಎಲ್ಲ ಆಪ್ಷನ್ ವೆಂಕಟ್ ಸಾಫ್ಟ್ವೇರ್ ಗೊತ್ತು. ಇವಾಗ ಈ ಸೋಷಿಯಲ್ ಅವ್ನು ಹೆಂಗ್ ಮಾಡಿದಾನೆ ಗೊತ್ತಾ, ನಮ್ಮ ಕ್ವಶನ್ ಅದೇ ಅಲ್ವಾ. ನಾವು ಮಾತ್ರ ಎಷ್ಟು ನಮ್ಮ ಲೈಸೆನ್ಸ್ ಇದೆ. ಹೌದು, ಇವಾಗ ಕ್ವಶನ್ ಮಾರ್ಕ್ ಏನಂತಂದ್ರೆ, ಇವಾಗ ಏನು ಸಿಗೋದು ಇನ್ನೊಬ್ರು ಕೊಟ್ಟಿದ್ದೀರಾ ಒಂದು, ಅವರು ನಮಗೆ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಪ್ರೋಗ್ರಾಮ್ ಮಾಡಬೇಕು. ಮಿರ್ಕಾಮ್ಗೆ ಡೈರೆಕ್ಟಾಗಿ ಕಸ್ಟಮರಿಗೆ ತರಬೇಕು.